ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಮಾಡಿರ್ತಕ್ಕಂತಹ ದಾಳಿ ಇದು 9 ಸ್ಥಳಗಳು ಇಲ್ಲಿ ಗುರಿಯಾಗಿತ್ತು. ಈ ಒಂದು ದಾಳಿಯಲ್ಲಿ ಮೊದಲ ಬಾರಿಗೆ 3 ಸೇನೆಯಿಂದ ಆಗಿರ್ತಕ್ಕಂತಹ ಪ್ರತೀಕಾರದ ದಾಳಿ. ಈ ದಾಳಿಗೆ ಭಾರತ ಕೊಟ್ಟಿರ್ತಕ್ಕಂಥ ಹೆಸರು ಆಪರೇಷನ್ ಸಿಂಧೂರ್. ವಾಯುಸೇನೆ, ನೌಕಾಸೇನೆ, ಭೂಸೇನೆಯಿಂದ ಆಗಿರ್ತಕ್ಕಂತಹ ದಾಳಿ ಆಪರೇಷನ್ ಸಿಂಧೂರ ಹೆಸರಿನ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಬಂದ್ವಾ, ಹೊಡೆದುವ, ವಾಪಸ್ ಬಂದ್ವಾ, ಆ ಸ್ಥಿತಿಯಲ್ಲಿ ಭಾರತೀಯ ಸೇನೆ 9 ನೆಲೆಗಳನ್ನು ಧ್ವಂಸಗೊಳಿಸಿ ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರದ ಮೊದಲ ಹೆಜ್ಜೆಯನ್ನು ಭಾರತ ಇಟ್ಟಿರೋದಿಲ್ಲಿ. ಇದೇನು ಎಲ್ಲ ಪ್ರತೀಕಾರ ಮುಗಿದು ಹೋಯಿತು ಅಂತಲ್ಲ. POKಯಲ್ಲಿ ಸಾಕಷ್ಟು ಉಗ್ರರಿದ್ದಾರೆ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಉಗ್ರರಿದ್ದಾರೆ. ಇಂಥ ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ಇಲ್ಲಿ ದಾಳಿಯನ್ನು ಮಾಡಿದೆ. ಆದರೆ ಯಾವುದೇ ಕಾರಣಕ್ಕೂ ಮಿಲಿಟರಿ ನೆಲೆಗಳಾಗಲಿ, ಶಸ್ತ್ರಾಗಾರಗಳಾಗಲಿ ಭಾರತದ ಉದ್ದೇಶವೂ ಆಗಿರಲಿಲ್ಲ, ಭಾರತದ ಗುರಿಯೂ ಆಗಿರಲಿಲ್ಲ. ಯಾವ ಪ್ರಾಕ್ಸಿ ವಾರ್ನ ಪಾಕಿಸ್ತಾನ ಶುರು ಮಾಡಿತ್ತೋ ಅದೇ ಪ್ರಾಕ್ಸಿ ವಾರ್ನ ಪಾಠವನ್ನು ಭಾರತ ಈಗ ಮಾಡ್ತಾ ಇದೆ. ನೋಡ್ರಪ್ಪ, ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ನಾನು ನಿಮ್ಮ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ನಿನ್ನ ಮೇಲೆ ಯುದ್ಧ ಮಾಡೋಕ್ಕೂ ನನಗೆ ತಾಕತ್ತಿದೆ, ನನ್ನ ಗುರಿ ನೀನಲ್ಲ ಅಥವಾ ನಿನ್ನ ನಾಗರಿಕರು ಅಲ್ಲ. ನನ್ನ ಗುರಿ ಇರೋದು ನನ್ನ ನೆಲದ ಮೇಲೆ ಬಂದು ನಿನ್ನ ಕಡೆಯ ಹುಡುಗರು, ನಿನ್ನ ಕಡೆಯ ಉಗ್ರಗಾಮಿಗಳಿದ್ದಾರಲ್ಲ, ಅವರು ಬಂದು ದಾಳಿ ಮಾಡಿ 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 ನಮ್ಮನ್ನು ಕೊಂದು ಹೋಗ್ತಿದ್ದಾರಲ್ಲ ನಮ್ಮ ಜನಗಳನ್ನು, ಅವರಿಗೆ ಪಾಠ ಮಾಡ್ತಾ ಇದ್ದೀನಿ ನಾನು ಅಂಥೇಳಿ ಭಾರತ ಉತ್ತರವನ್ನು ಕೊಟ್ಟಿರೋದು. ಸುಮಾರು 10 ಗಂಟೆ ಸುಮಾರಿಗೆ ನರೇಂದ್ರ ಮೋದಿ ಅವರು ಸಭೆಯನ್ನು ಕರೆದಿದ್ದಾರೆ. 10 ಗಂಟೆಗೆ ನರೇಂದ್ರ ಮೋದಿ ಅವರ ಸಭೆ ಇರುತ್ತೆ. ರಾಜನಾಥ್ ಸಿಂಗ್ ಪ್ರತಿ ಸಿಚುವೇಶನ್ನ, ಪ್ರತಿ ಒಂದು ವರದಿಯನ್ನು ತರಿಸ್ಕೊಳ್ತಾ ಇದ್ದಾರೆ. ಭಾರತದ ರಕ್ಷಣಾ ಸಚಿವರು 3 ಸೇನೆಗಳ ಮುಖ್ಯಸ್ಥರೊಂದಿಗೆ ರಾಜನಾಥ್ ಸಿಂಗ್ ಅವರು ಒಂದು ಕಡೆ ಇಲ್ಲಿ ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ. ಭಾರತದ ದಾಳಿಗೆ ಪಾಕ್ನ ಉಗ್ರರು ಪತರಗುಟ್ಟಿ ಹೋಗಿದ್ದಾರೆ, ನಾವು ಎಲ್ಲಿ ಅಡಗೋದು, ನಮ್ಮ ಕಥೆ ಏನು ಅಂಥೇಳಿ ಜೈಷ್ ಎ ಮೊಹಮ್ಮದ್ 4, ಹಿಜ್ಬುಲ್ನ 2, ಆನಂತರದಲ್ಲಿ LET ಸಂಘಟನೆಯ 3 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ. LET ಅಂದರೆ ಲಷ್ಕರ್ ಇ ತೊಯ್ಬಾ. ಭಾರತದ ದಾಳಿಗೆ ಪಾಕ್ ಉಗ್ರರು ಇದೀಗ ಬಿಲುಬಿಲ ಅಂತ ಇದ್ದಾರೆ. ಡಿಫೆನ್ಸ್ ಮಿನಿಸ್ಟರ್ ಅಂತೂ 3 ಸೇನೆಗಳ ಮುಖ್ಯಸ್ಥರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. 18 ಎಕರೆ ಮಸೀದಿಯನ್ನು ಧ್ವಂಸ ಮಾಡಿಯಾಗಿದೆ. ಮಸೂದ್ ಅಜರ್ ಗುರಿಯಾಗಿತ್ತು. ಈ ನೆಲೆಯ ಮೇಲೆ ದಾಳಿ ಮಾಡಿದ್ದಾರೆ. ಉಗ್ರರ ನೆಲೆಗಳ ದಾಳಿ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಯವರು ಸಭೆಯನ್ನು ಕೂಡ ಕರೆದಿದ್ದಾರೆ. ಸರ್ವಪಕ್ಷ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಭೆಯನ್ನು ನರೇಂದ್ರ ಮೋದಿಯವರು ಮಾಡಲಿದ್ದಾರೆ. ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ ಇದು ಕಾಂಗ್ರೆಸ್ಸ, BJPನ, SPನ, TMCನ, ಬೇರೆ ರಾಜಕೀಯ ಪಕ್ಷಗಳ ಇದೆಲ್ಲ ವಿಚಾರ. ಇದು ವಿಚಾರ ದೇಶದ್ದಿದೆ, ರಾಜಕೀಯ ಪಕ್ಷಗಳ ವಿಚಾರ ಅಲ್ಲ, ಜಾತಿ ವಿಚಾರ ಅಲ್ಲ, ಧರ್ಮದ ವಿಚಾರ ಅಲ್ಲ. ವಿಚಾರ ದೇಶದ್ದು, ಧರ್ಮದ್ದು ಅಲ್ಲ, ಜಾತಿದ್ದು ಅಲ್ಲ. ಇಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳನ್ನು ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ವಾಟ್ ನೆಕ್ಸ್ಟ್, ನಾವು ಯಾವ ಥರ ತಯಾರಾಗಬೇಕು, ನಿಮ್ಮಗಳ ಕಡೆಯಿಂದ ನನಗೆಂಥ ಸಹಕಾರ ಬೇಕು ಅನ್ನೋ ಒಂದು ಮೆಸೇಜನ್ನು ಕೂಡ ಈ ಒಂದು ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಬಹುಶಃ ಕೊಡಬಹುದು. ಪಾಕಿಸ್ತಾನದಲ್ಲಂತೂ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಪಾಕಿಸ್ತಾನದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಶಾಲಾ ಕಾಲೇಜುಗಳಿಗೆ ಪಾಕಿಸ್ತಾನ ರಜೆ ಕೊಟ್ಟಾಯಿತು. ಅಲ್ಲಿ ಭಾರತೀಯ ಸೇನೆ ದಾಳಿಯಿಂದ ಪಾಕ್ಗೆ ನಡುಕ ಹುಟ್ಟಿದೆ. ಅಲ್ಲಿ 9 ಸ್ಥಳಗಳು ಭಾರತದ ಗುರಿಯಾಗಿದ್ದುವೆ ವಿನಃ ಇದು ಉಗ್ರಗಾಮಿಗಳ ಸ್ಥಳಗಳೇ ವಿನಃ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಸೇನಾ ನೆಲೆಗಳಲ್ಲ, ಪಾಕಿಸ್ತಾನದ ಶಸ್ತ್ರಾಗಾರಗಳು ಭಾರತದ ಗುರಿಯಾಗಿರಲಿಲ್ಲ. ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ಗಟ್ಟಿ ಧ್ವನಿಯಲ್ಲಿ ಎಲ್ರಿಗೂ ಕೇಳಿಸುವಂತೆ, ಎಲ್ರಿಗೂ ಕಾಣಿಸುವಂತೆ ಭಾರತ ಪುನರುಚ್ಚರಿಸಿದೆ, ಸ್ಪಷ್ಟೀಕರಿಸಿದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ, ಒಂದು ದೇಶದ ಮೇಲೆ ಯುದ್ಧವನ್ನು ಡಿಕ್ಲೇರ್ ಮಾಡುವುದು ಬೇರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಪರಿಣಾಮಗಳು ಬೇರೆ ಇರ್ತವೆ. ಅಟ್ ದ ಸೇಮ್ ಟೈಮ್ ನಾವು ಟಾರ್ಗೆಟ್ ಮಾಡಿರೋದು ಉಗ್ರರು. ಹೇಗೆ ಉಗ್ರರು ನಮ್ಮ ಜನರನ್ನು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೋ, ನಮ್ಮ ಟಾರ್ಗೆಟ್ ಉಗ್ರರು, ಉಗ್ರಗಾಮಿಗಳ ನೆಲೆ ಮತ್ತು ಉಗ್ರರ ಲಾಂಚ್ ಪ್ಯಾಡ್ಗಳಷ್ಟೇ ಎನ್ನುವ ಸಂದೇಶವನ್ನು ತುಂಬ ಸ್ಪಷ್ಟ ಶಬ್ದಗಳಲ್ಲಿ ಇಲ್ಲಿವರೆಗೂ ಭಾರತ ಮತ್ತೆ ಇಂಥ ದಾಳಿಗಳಾದಾಗ ಹೇಳ್ತಾ ಬರ್ತಾ ಇತ್ತು, ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಿಮ್ಮನ್ನು ಅಂತ ಹೇಳಿದಾಗೆಲ್ಲ ಅನೇಕ ಕಡೆಯಿಂದ ಟೀಕೆ ಬರ್ತಿತ್ತು. ಸುಮ್ಮನೆ ಬಿಡೋದು, ನೀನು ಏನಕ್ಕೆಪ್ಪ, ನೀವು ಹಿಡ್ಕೊಂಡಲ್ವೇನಪ್ಪ ಅವ್ರನ್ನ ಸುಮ್ಮನೆ ಬಿಡೋದು ಅಂತ ಹೇಳಿ. ಆದರೆ ಈ ಬಾರಿ ಹಾಗಾಗಿಲ್ಲ. ನಾವು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಮಾತ್ರ ಅರ್ಥ. ಈ ಒಂದು ಅರ್ಥವನ್ನು ಭಾರತ ತುಂಬ ಸ್ಪಷ್ಟವಾಗಿ ಇಲ್ಲಿ ಒಂದು ಕಡೆ ಇವತ್ತು ಇಡೀ ಜಗತ್ತಿಗೆ ಸಾರಿ ಹೇಳಿದೆ. ಯಾವ ರೀತಿ ಇಸ್ರೇಲ್ನ ಮೇಲೆ ಹಮಾಸ್ನ ಬಂಡುಕೋರರು, ಹಮಾಸ್ನ ಉಗ್ರರು ದಾಳಿಯನ್ನು ಮಾಡಿ 106 ಜನನ ಕೊಂದು ಹಾಕಿತ್ತು. ಅದಕ್ಕೆ ರಿಟ್ಯಾಲಿಯೇಷನ್ ಆಗಿ ಇಸ್ರೇಲ್
ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿಯಲ್ಲಿ ಅಡಗಿದ್ದ ಹಮಾಸ್ನ ನೆಲೆಗಳ ಮೇಲೆ, ಹಮಾಸ್ನ ಆಶ್ರಯ ತಾಣಗಳ ಮೇಲೆ, ಹಮಾಸ್ನ ಸಿಂಪಥೈಸರ್ಸ್ನ ಮೇಲೆ, ಹಮಾಸ್ಗೆ ಯಾರೆಲ್ಲ ಸ್ಲೀಪರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು ಅವರ